ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 15 ಪದ್ಯಗಳ ಚಿಂತನೆ ಆಗಿತ್ತು. 16ನೇ ಪದ್ಯದಿಂದ ಚಿಂತನೆ ಆರಂಭ ಆಗಬೇಕು. ಜ್ವರಳೊನಿಪ್ಪತ್ತೇಳು ಹರನೊಳಗಿರುವ 28 ರೂಪದಿ 2820 ಜ್ವರಹರ ಅಹ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಕಂಡ ಹಿಮದಂತೆ. ಜ್ವರನೊಳು 27. ಜ್ವರಕ್ಕಭಿಮಾನಿ ದೇವತೆ ಒಬ್ಬ ಇದ್ದಾನೆ. ಅವನಲ್ಲಿ 27 ರೂಪಗಳಿಂದ ನರಸಿಂಹ ಇದ್ದಾನೆ. ಹರನೊಳಗೆ 28 ರೂಪದಿ ಇರುವನು. ಜ್ವರ ಸೃಷ್ಟಿ ಮಾಡಿದ ರುದ್ರದೇವರಲ್ಲಿ 28 ರೂಪಗಳಿಂದಿದ್ದಾನೆ. ಜ್ವರಹರಾಹ್ವಯ 2820 ಸ್ಮರಣೆ ಮಾತ್ರದಿ ಅಂತ. ಜ್ವರ ಪರಿಹಾರ ಮಾಡುವ ಔಷಧಿಯಲ್ಲಿ ಜ್ವರಹರ ಎಂಬ ಹೆಸರಿನ ನರಸಿಂಹದೇವರ 2827 ರೂಪಗಳಿದೆ. ಇದನ್ನು ಸ್ಮರಣೆ ಮಾಡಬೇಕು. ಹೀಗೆ ಸ್ಮರಣೆ ಮಾಡಿ ಔಷಧ ಸ್ವೀಕಾರ ಮಾಡಿದೆವು ಅಂತಾದರೆ ದುರಿತ ರಾಶಿಗಳ ಪೋಪುದು ಅಂತ. ಅವತ್ತು ಆಯುರ್ವೇದ ಗ್ರಂಥಗಳಲ್ಲಿ ಹೇಳ್ತಾರೆ, ಮನುಷ್ಯನ ರೋಗ ಬರೋದು ಆಹಾರ ವ್ಯತ್ಯಾಸದಿಂದ, ಒಂದು ಅವನ ಪಾಪಕರ್ಮಗಳಿಂದ. ಔಷಧಿ ಫಲ ಕೊಟ್ಟು ಪಾಪಕರ್ಮ ಇತ್ತು ಅಂದರೆ ರೋಗ ಪರಿಹಾರ ಆಗೋದಿಲ್ಲ. ನರಸಿಂಹನ ಸ್ಮರಣೆ ಮಾಡಿದಾಗ ಪಾಪಗಳು ಪರಿಹಾರ ಆಗುತ್ತೆ, ಅದರಂತೆ ಔಷಧಿಯು ಫಲ ಕೊಡುತ್ತೆ, ರೋಗ ಪರಿಹಾರ ಬೇಗ ಆಗುತ್ತೆ. ಹೇಗೆ ಪಾಪ ಪರಿಹಾರ ಆಗುತ್ತೆ ಅಂತಂದರೆ, ತಾಣೆ ಬಿಂಬವ ಕಂಡ ಹಿಮದಂತೆ. ಸೂರ್ಯಮಂಡಲವನ್ನು ಕಂಡ ಕೂಡಲೇ ಮಂಜು ಹೇಗೆ ಓಡುತ್ತೋ ಅದರಂತೆ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಕೃಷ್ಣೋತ್ತರ. ಜ್ವರನಲ್ಲಿ ಎಷ್ಟು ರೂಪ ಇದೆ? 27. ಜ್ವರ ಅಭಿಮಾನಿ ದೇವತೆಯಲ್ಲಿ 27. ಜ್ವರ ಸೃಷ್ಟಿ ಮಾಡಿದ ರುದ್ರದೇವರಲ್ಲಿ ಎಷ್ಟು ರೂಪ ಇದೆ ಅಂದರೆ 28. ಜ್ವರಹರ ಅಂತ ಯಾಕೆ ಹೆಸರು ಅಂದರೆ ಔಷಧಿಯಲ್ಲಿ 2827 ರೂಪಗಳಿಂದಿದ್ದು ಅವನ ಸ್ಮರಣೆ ಮಾಡುವವರಿಗೆ ಜ್ವರ ಪರಿಹಾರ ಮಾಡುತ್ತಾನೆ. ಅದರಿಂದ ಅವನಿಗೆ ಜ್ವರಹರ ಅಂತ ಹೆಸರು ಅಂತ ಇದರ ಅಭಿಪ್ರಾಯ. ಮುಂದುವರೆದು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ, ಮಾಸ ಪರ್ಯಂತರವು ಬಿಡದೆ ಕೇಸರಿಯ ಶುಭ ನಾಮ ಮಂತ್ರ ಜಿತಾಸನದಲೇಕಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವೃಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. ಮಾಸ ಪರ್ಯಂತರವು ಬಿಡದೆ ತ್ರಿಕೇಸರಿಯ ಶುಭನಾಮ ಮಂತ್ರ ಅಂತ. ಪುರುಷರು ಅಂತಾಗಿದ್ರೆ ಕನಿಷ್ಠ ಪಕ್ಷ 1 ಮಾಸ ಅಂದರೆ 1 ಕಾರ್ತಿಕ ಮಾಸ ಅಂತ ಈಗುಂಟು. ಈ ಒಂದು ಕಾರ್ತಿಕ ಮಾಸದಲ್ಲಿ ಒಂದು ದಿನವೂ ಬಿಡದೇನೆ ನರಸಿಂಹದೇವರ ಮಂಗಲಕರವಾದ ಮಂತ್ರ ಪಠನ ಮಾಡಬೇಕು. ಅದು 32 ಅಕ್ಷರಗಳ ಮಂತ್ರ. ಸ್ತ್ರೀಯರಾಗುವಾಗ ಶ್ರೀ ನರಸಿಂಹಾಯ ನಮಃ ಶ್ರೀ ಅಂತ ಮಂತ್ರ ಪಠನ ಮಾಡಬೇಕು. ಹೇಗೆ ಅಂದರೆ, ಜಿತಾಸನದಲ್ಲಿ ಏಕಾಗ್ರ ಚಿತ್ತದೆ ನಿಷ್ಕಪಟದಿಂದ ಬೇಸರದೆ ಜಪಿಸಲು ಅಂತಾರೆ. ಸ್ಥಿರವಾದ ಆಸನದಲ್ಲಿ ಕುಳಿತು ಮನಸ್ಸು ದೇವರಲ್ಲೇ ಇರಬೇಕು. ಅಹಂಕಾರ ಇರಬಾರದು, ಮೋಸ ಇರಬಾರದು. ಆಲಸ್ಯ ಇಲ್ಲದೆ ಜಪ ಮಾಡಿದ್ರೆ ವೃಜಿನಗಳ ನಾಶಗೈಸಿ ಮನೋರಥಗಳ ಪೂರ್ತಿಯ ಮಾಡಿ. ನಮ್ಮೆಲ್ಲ ಪಾಪ ಪರಿಹಾರ ಮಾಡ್ತಾನೆ ನರಸಿಂಹ. ಮನಸ್ಸಿನ ಬಯಕೆಯನ್ನು ಪೂರ್ಣ ಮಾಡಿ ಕೊನೆಗೇನು ಮಾಡ್ತಾನೆ ಅಂದರೆ ಕಡೆಗೆ ಪರಗತಿಯ ಕೊಡುವನು. ಸಾಧನೆ ಎಲ್ಲ ಪೂರ್ಣ ಆಗಿದೆ ಅಂತಾದರೆ ಅಪರೋಕ್ಷ ಜ್ಞಾನ ಬರುವ ಸಮಯಕ್ಕೆ ಅಪರೋಕ್ಷ ಜ್ಞಾನ ಕೊಟ್ಟು ನಮ್ಮಿಂದ ಶಾಸ್ತ್ರ ಶ್ರವಣ ಮಾಡಿಸಿ ಕೇಳಿದ್ದನ್ನು ಮತ್ತೆ ಮತ್ತೆ ಮನವರಿಕೆ ಆಗುವಂತೆ ಮನನ ಮಾಡಿಸಿ ಶಾಸ್ತ್ರಗಳಿಂದ ಜ್ಞಾನ ಬರುತ್ತೆ. ಅದನ್ನು ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅದರಿಂದ ದೇವರ ಧ್ಯಾನ ಮಾಡಿ ಅದರಿಂದ ದೇವರು ಪ್ರತ್ಯಕ್ಷ ಆಗ್ತಾನೆ. ಇದು ಅಪರೋಕ್ಷ ಜ್ಞಾನ. ಹೀಗೆ ಅವನ ಅನುಗ್ರಹ ಆಗಿ ಮೋಕ್ಷವನ್ನು ಕೊಡ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಕಾರುಣ್ಯ ಅಂತ. ಅಷ್ಟೇ ಅಲ್ಲ, ಇಲ್ಲಿ ನರಸಿಂಹ ಮಂತ್ರದ ಬಗ್ಗೆ ಇನ್ನೂ ಅನೇಕ ಮಾತುಗಳಿದೆ. ದುರಾಚಾರೈ ನೈವ ಸೇವ್ಯ ಕಥಂಚನ. ಸರಿಯಾದ
ಆಚಾರ ಇಲ್ಲ ಅಂದರೆ ಅವನು ನರಸಿಂಹ ಮಂತ್ರ ಜಪ ಮಾಡೋದಕ್ಕಿಂತ ಬಿಡೋದು ಒಳ್ಳೆಯದು ಅಂತ. ಹೇಗೆಗೋ ಮಾಡಿದರೆ ಅವನು ಆ ವ್ಯಕ್ತಿ ತಾನು ಸತ್ತ ಮೇಲೆ ಪಿಶಾಚಿ ಆಗುವಂತಹ ದೌರ್ಭಾಗ್ಯ ಬರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ನರಸಿಂಹ ಮಂತ್ರದ ಜಪ ಮಾಡಬೇಕು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ: ಪಾಪನಾಶಕ್ಕೆ ಅಥವಾ ಇಷ್ಟಾರ್ಥ ಸಿದ್ಧಿಗೆ ಯಾವ ಮಂತ್ರ ಜಪಿಸಬೇಕು ಅಂದರೆ ನರಸಿಂಹ ಮಂತ್ರ ಜಪವನ್ನು ಮಾಡಬೇಕು. ಎಷ್ಟು ದಿನಗಳವರೆಗೆ ಜಪಿಸಬೇಕು ಅಂದರೆ ಕನಿಷ್ಠ ಪಕ್ಷ 1 ಮಾಸ ನರಸಿಂಹ ಮಂತ್ರ ಜಪ ಮಾಡಬೇಕು. ಯಾವ ಫಲ ಕೊಡ್ತಾರೆ ಅಂದರೆ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾರೆ, ಅಜ್ಞಾನವನ್ನು ಪರಿಹಾರ ಮಾಡಿ ಜ್ಞಾನ ಕೊಟ್ಟು ಕೊನೆಗೆ ಮೋಕ್ಷವನ್ನು ಕೊಡ್ತಾರೆ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಮುಂದುವರೆದು ನಮ್ಮ 100 ವರ್ಷದಲ್ಲಿ ಯಾವ್ಯಾವ ದೇವರ ರೂಪವನ್ನು ಸ್ಮರಣೆ ಮಾಡಬೇಕು ಅನ್ನೋ ವಿಷಯ ಹೇಳ್ತಾರೆ. ಚತುರಮೂರ್ತ್ಯಾತ್ಮಕ ಹರಿಯು ತ್ರಿಂಶತಿ ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳಿಪ್ಪತ್ತೇಳು ರೂಪದೊಳಿಪ್ಪ ಪ್ರದ್ಯುಮ್ನ ಸುತರೊಳಿಪ್ಪತ್ತೈದು 18 ತುಲರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಪರಮಾತ್ಮನ ರೂಪ ಎಷ್ಟು ಅಂದರೆ ಚತುರ ಮೂರ್ತ್ಯಾತ್ಮಕ ಹರಿಯು ಅಂತ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಿರುದ್ಧ ಅನ್ನುವ 4 ರೂಪ ಧರಿಸಿದ್ದಾನೆ ಪರಮಾತ್ಮ. ಬ್ರಹ್ಮನೋಡು ತ್ರಿಂಶತಿ ಸ್ವರೂಪದಿ ಅಂತ. ಬ್ರಹ್ಮದೇವರಲ್ಲಿ ಪರಮಾತ್ಮ ವಾಸುದೇವನ 30 ರೂಪಗಳಿದೆ. ಅದು ನಮ್ಮ 1 ರಿಂದ 30 ವರ್ಷಗಳವರೆಗೆ ನಿಯಾಮಕವಾದ ರೂಪ. 1 ವರ್ಷಕ್ಕೊಂದು ರೂಪ. ಹೀಗೆ ವಾಸುದೇವನ 30 ರೂಪ ಬ್ರಹ್ಮನ ಒಳಗಿರೋದು 1 ರಿಂದ 30 ವರ್ಷಗಳ ತನಕ ನಿಯಾಮಕವಾಗಿದೆ. ಮಾರುತನಳು 27, ಸಂಕರ್ಷಣ ವಾಯುದೇವರಲ್ಲಿ 27 ರೂಪಗಳಿಂದಿದ್ದಾನೆ. ಅದು 30 ರಿಂದ 57 ತನಕ ವರ್ಷಗಳಿಗೆ ಅಭಿಮಾನಿ ರೂಪಗಳಿಗೆ. ಪ್ರದ್ಯುಮ್ನ ಸುತರೊಳು 25. ಪ್ರದ್ಯುಮ್ನ ಮಕ್ಕಳು ಸರಸ್ವತಿ, ಭಾರತಿ. ಅದರಲ್ಲಿ ಸರಸ್ವತಿಯರಲ್ಲಿ 25 ರೂಪಗಳಿಂದಿದ್ದು 58 ರಿಂದ 82 ವರ್ಷಗಳ ತನಕ ನಮಗೆ ಪ್ರೇರಣೆ ಉಂಟು ಮಾಡ್ತಾನೆ. 18 ಭಾರತೀಯಲ್ಲಿ ಅನಿರುದ್ಧ 18 ರೂಪಗಳಿಂದಿದ್ದು 82 ರಿಂದ 100 ತನಕ ಪ್ರೇರಣೆ ಮಾಡ್ತಾನೆ. ಇದು ದೇವರ ರೂಪಗಳ ಚಿಂತನೆ ಮಾಡುವ ವಿಧಾನ. ಹೀಗೆ ವತ್ಸರ ಶತಗಳಲ್ಲಿ ಚತುರಾತ್ಮಕನ ಅತುರ ರೂಪಗಳ ಅರಿತು ಪದವ ಪೂಜಿಸುತ್ತಲಿರುವುದು. ಹೀಗೆ 100 ವರ್ಷ ಕ್ರಮವಾಗಿ ವಾಸುದೇವ, ಅನಿರುದ್ಧಾದಿ ರೂಪಗಳನ್ನು ಸರಿಯಾಗಿ ಚಿಂತನೆ ಮಾಡಿ ಆ ಅನಿರುದ್ಧನ 4 ರೂಪದ ಪರಮಾತ್ಮನ ಪಾದಕಮಲಗಳಿಗೆ ನಿರಂತರ ಪೂಜೆ ಮಾಡು, ನಮಸ್ಕಾರ ಮಾಡುತ್ತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಹೀಗೆ ಮಾಡಿದರೆ ನಮ್ಮ ಅಪಮೃತ್ಯು ಪರಿಹಾರ ಆಗಿ 100 ವರ್ಷ ಜೀವನ ಮಾಡುವ ಒಂದು ದೊಡ್ಡ ಭಾಗ್ಯ ಕೊಡ್ತಾನೆ ಪರಮಾತ್ಮ. ಮಾನವರ ಆಯುಷ್ಯ ಎಷ್ಟು ಅಂದರೆ 100 ವರ್ಷ ಆಯುಷ್ಯ ಇದೆ ಅಂತಿದ್ದಾರೆ ಅಭಿಪ್ರಾಯ. ವಸ್ತುತಃ ಪ್ರದ್ಯುಮ್ನನ ಸುತರುಳು ಅಂತ ಹೇಳಿದ್ದಾರೆ. ಸುತರು ಅಂದರೆ ಗಂಡು ಮಕ್ಕಳು ಅಂತ ಅರ್ಥ ಬರುತ್ತೆ. ಆದರೆ ಸರಸ್ವತಿ ಭಾರತೀಯರು ಸ್ತ್ರೀಯರಾದ್ದರಿಂದ ಸುತ ಅನ್ನೋ ಶಬ್ದ ಹೇಗೆ ಹೊಂದುತ್ತೆ ಅಂದರೆ ಅದಕ್ಕೆ ಹೀಗೆ ಕಾರಣ ಕೊಡ್ತಾರೆ. ಪುಂವತ್ ಶಕ್ತಿ ಮತ. ಯಾರಿಗೆ ಪುರುಷರನ್ನು ಮೀರಿಸುವ ಸಾಮರ್ಥ್ಯ ಇರುತ್ತೋ ಅಲ್ಲಿ ಅಂತಹ ಸ್ತ್ರೀಯರಲ್ಲಿ ಪುರುಷರನ್ನು ಹೇಳುವ ಶಬ್ದಗಳಿಂದಲೇ ಅವರನ್ನು ಹೇಳುವ ಪದ್ಧತಿ ಇದೆ. ಸರಸ್ವತಿ ಭಾರತೀಯರಿಗೆ ಪುರುಷರನ್ನು ಮೀರಿಸುವ ಸಾಮರ್ಥ್ಯ ಇರೋದರಿಂದ, ಸ್ತ್ರೀಯರಾದರೂ ಗಂಡಸರನ್ನು ಮೀರಿಸ್ತಾರವರು ಸಾಮರ್ಥ್ಯದಿಂದ. ಆದ್ದರಿಂದ ಆ ಗಂಡು ಮಕ್ಕಳನ್ನು ಹೇಳುವ ಶಬ್ದ ಸುತ ಅನ್ನುವ ಶಬ್ದದಿಂದಲೇ ಅವರಿಬ್ಬರನ್ನು ಹೇಳಿದ್ದಾರೆ ಅಂತಿದ್ದು ಶಾಸ್ತ್ರಗಳ ರಹಸ್ಯ ಅಂತ ಹೇಳ್ತಾ ಅದನ್ನು ದಾಸರು ಬಳಸಿದ್ದಾರೆ ಅಂತ ಹೇಳ್ತಾ ಇದನ್ನು ಚಿಂತನೆಯ ಪರಮಾತ್ಮನ ತಾರಕಲ್ಪನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.